ಆತ ಚೊಕ್ಕಮೇಳ ಅಂತ ಆತನ ಹೆಸರು. ನಾವು ಸಮಾಜದಲ್ಲಿ ನೋಡುವಾಗ ನೀಚ ಜಾತಿಯವನು ಅಂತ ಕರೆಯೋದು. ಅವನನ್ನ ಮುಂಚಿನ ಕಥೆ, ಆತನನ್ನ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಬಿಡ್ತಿರಲ್ಲ. ಆತ ಪಾಪ ದಿನ ಬರೋದು, ದೇವಸ್ಥಾನದ ಮುಂದೆ ನಿಂತ್ಕೊಳ್ಳೋದು, ವಿಠಲನ ದರ್ಶನನೂ ಆಗೋದಿಲ್ಲ, ನಿಂತ್ಕೊಂಡು ಅನುಭೂತಿಯನ್ನ ಪಡ್ಕೊಂಡು ಹೊರಟೋಗೋದು. ತುಂಬಾ ಬೇಜಾರಾಗ್ತಿರತ್ತ ಆತನಿಗೆ, ಏನಪ್ಪ ಹೀಗಾಗೋಯ್ತು. ವಿಠಲ ಒಳಗಿಂದ ಕರೀತಾನೆ, ಬಾ ಒಳಗೆ. ಯಾತಕ್ಕೋಸ್ಕರ ಭಯ ಪಟ್ಕೊಳ್ಳೋದು? ಈ ಉಚ್ಚ ನೀಚ ಅನ್ನೋದು, ಶ್ರೇಷ್ಠ ನಿಕೃಷ್ಟ ಅನ್ನೋದು ಹೊರಗಿನವ್ರಿಗೆ ಮಾತ್ರ, ನನ್ನ ಹತ್ರ ಎಲ್ಲಾರು ಒಂದೇ. ಈತ ಪಾಪ ಡೈಲಿ ವೇಜ್ ಲೇಬರರ್ ಅಂತ ಹೇಳ್ತೀವಲ್ಲ, ಕೂಲಿ ಕಾರ್ಮಿಕ. ಒಂದು ಬಾರಿ ಅದೇ ತರ ಕೂಲಿ ಕೆಲ್ಸಕ್ಕೆ ಆತ ಹೋಗಿರ್ತಾನೆ. ಒಂದು ಯಾವುದೋ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಕ್ ಹೋಗಿರ್ತಾರೆ. ಒಂದು ದೊಡ್ಡ ಗೋಡೆಯನ್ನ ಕಟ್ತಿರ್ತಾರೆ. ಒಂದು 50 ಜನ, ಸುಮಾರು 50 ಜನ ಕಟ್ತಿರ್ತಾರೆ. ಆ ಗೋಡೆ ಅವ್ರ ಮೇಲೆ ಬಿದ್ದೋಗುತ್ತೆ. ಬಿದ್ದು 50 ಜನ ಅಲ್ಲೇ ಪ್ರಾಣ ಕಳ್ಕೊಂಡು ಬಿಡ್ತಾರೆ. ಇದಾಗಿ ಒಂದು 2-3 ವರ್ಷ ಆಗೋಗಿರುತ್ತೆ. ಅವರ ಅಂತ್ಯ ಸಂಸ್ಕಾರ ಕೂಡ ಯಾರು ಮಾಡಿರೋದಿಲ್ಲ. ಅವರ ಬಾಡಿ ಎಲ್ಲ ನ್ಯಾಚುರಲಿ ಡಿಕಂಪೋಸ್ ಆಗ್ಬಿಟ್ಟಿರುತ್ತೆ. 2-3 ವರ್ಷ ಆದ್ಮೇಲೆ ನಾಮದೇವ, ನಾವಿವಾಗಷ್ಟೇ ಮಾತಾಡಿದ್ದು, ನಾಮದೇವ ಧ್ಯಾನದಲ್ಲಿ ಕೂತಿರುವಾಗ ವಿಠಲ ಬಂದು ಹೇಳ್ತಾರೆ, ಈ ತರ ಒಂದು ಜಾಗದಲ್ಲಿ ನನ್ನ ಚೊಕ್ಕಮೇಳ ಅನ್ನುವಂತಹ ಭಕ್ತ ಹೋಗಿದ್ದ, ಆತ ಅಲ್ಲೇ ಸಾವನ್ನಪ್ಪ ಬಿಟ್ಟಿದ್ದಾನೆ. ನೀನು ಹೋಗಿ ಆತನ ಮೂಳೆಗಳನ್ನ ತಗೊಂಡು ಬರಬೇಕು, ಇಲ್ಲಿ ಆತನಿಗೆ ಒಂದು ಸಮಾಧಿಯನ್ನ ದೇವಸ್ಥಾನದಲ್ಲಿ ಕಟ್ಟಬೇಕು ಅಂತ ಹೇಳ್ತಾರೆ. ನಾಮದೇವ ಕೇಳ್ತಾರೆ, 2-3 ವರ್ಷ ಆಗೋಗಿದೆ, ತುಂಬಾ ಜನ ಅಲ್ಲಿ ಸತ್ತು ಹೋಗಿದ್ದಾರೆ, ಯಾರ ಮೂಳೆ ಚೊಕ್ಕಮೇಳದ್ದು, ಯಾವ ಮೂಳೆ ಚೊಕ್ಕಮೇಳನದ್ದು ಅಂತ ಹೇಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ವಿಠಲ ಅವಾಗ ಏನ್ ಮಾತನ್ನ ಹೇಳ್ತಾರೆ, ಅದು ನಾವು ಜೀವನದ ಅಂತ್ಯದವರೆಗೂ ನೆನಪಿಟ್ಕೊಳ್ಬೇಕು. ನೀನಲ್ಲಿ ಹೋಗಿ ಒಂದೊಂದೇ ಮೂಳೆಯನ್ನ ಕಿವಿಗಿಟ್ಕೊಂಡು ನೋಡು, ಯಾವ ಮೂಳೆಯಿಂದ ವಿಠಲ 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 ಅಂತ ಸದ್ದು ಬರ್ತಿರತ್ತೋ ಅದು ಚೊಕ್ಕಮೇಳನ ಮೂಳೆ. ಅಷ್ಟು ಭಕ್ತಿ ಚೊಕ್ಕಮೇಳನಲ್ಲಿ ವಿಠಲನಿಗೋಸ್ಕರ. ಹಾಗೆ ನಾಮದೇವನಿಗೆ ಕೇಳಿಸತ್ತೆ ಕೂಡ. ಇವತ್ತಿಗೂ ಪಂಢರಪುರದ ದೇವಸ್ಥಾನದಲ್ಲಿ ಚೊಕ್ಕಮೇಳನಿಗೆ ಒಂದು ಸಮಾಧಿ ಇದೆ.